ರಿಲಯನ್ಸ್ ಗ್ರೂಪ್ ಅಧ್ಯಕ್ಷ ಅನಿಲ್ ಅಂಬಾನಿ ಬದುಕು ಬೀದಿಗೆ ಬಿದ್ದಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾನೂನಿನ ಅಡಿಯಲ್ಲಿ ಸುಮಾರು 3,716 ಕೋಟಿ ಬೆಲೆ ಬಾಳುವ ಮುಂಬೈಯಲ್ಲಿನ ಅವರ ಐಷಾರಾಮಿ ಬಂಗಲೆ ಅಬೋರ್ಡನ್ನ ಇಡಿ ಜಪ್ತಿ ಮಾಡಿದೆ. ರಿಲಯನ್ಸ್ ಕಮ್ಯುನಿಕೇಷನ್ಸ್ ಮೇಲಿರುವ ಬ್ಯಾಂಕ್ ಸಾಲದ ವಂಚನೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ 66 ವರ್ಷದ ಅನಿಲ್ ಅಂಬಾನಿ ಅವರನ್ನ ಕೇಂದ್ರೀಯ ತನಿಖಾ ಸಂಸ್ಥೆಯು ವಿಚಾರಣೆ ನಡೆಸುತ್ತಿದೆ. ಇದೇ ಆಸ್ತಿಯಲ್ಲಿನ 473.17 ಕೋಟಿ ರೂಪಾಯಿ ಮೌಲ್ಯದ ಒಂದು ಭಾಗವನ್ನ ಕಳೆದ ವರ್ಷ ನವೆಂಬರ್ನಲ್ಲಿ ಇಡಿ ಜಪ್ತಿ ಮಾಡಿತ್ತು. 3,716 ಕೋಟಿ ರೂಪಾಯಿ ಮೌಲ್ಯದ ಅನಿಲ್ ಅಂಬಾನಿ ಅವರ ಮನೆ ಅಬೌಟ್ 17 ಅಂತಸ್ತುಗಳನ್ನು ಹೊಂದಿರುವ 66 ಮೀಟರ್ ಬಹುಮಹಡಿ ಕಟ್ಟಡವಾಗಿದೆ. ಇದು ಮುಂಬೈನ ಐಷಾರಾಮಿ ಪ್ರದೇಶಗಳಲ್ಲಿ ಒಂದಾದ ಪಾಲಿ ಹಿಲ್ನಲ್ಲಿದೆ. ಅವರ ಮನೆಯಲ್ಲಿ ಹೆಲಿಪ್ಯಾಡ್, ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ದೊಡ್ಡ ಪಾರ್ಕಿಂಗ್ ಪ್ರದೇಶ ಸೇರಿದಂತೆ ಎಲ್ಲಾ ರೀತಿಯ ಸೌಕರ್ಯ ಹೊಂದಿದೆ. ದುಬಾರಿ ಕಾರುಗಳಿರುವ ಲಾಂಜ್ ಕೂಡ ಇದೆ. ಅವರು ರಾಲ್ಸ್ ರಾಯ್ಸ್, ಲೆಕ್ಸಸ್, ಪಾರ್ಷೆ, ಆಡಿ ಮತ್ತು ಮರ್ಸಿಡೀಸ್ ಬೆಂಜ್ನಂತಹ ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆಂದು ವರದಿಯಾಗಿದೆ. ಆದಾಗ್ಯೂ ಕೇವಲ ಒಂದು ಕಾರು ಹೊಂದಿರೋದಾಗಿ ಅವರು ಯುಕೆ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಇಡಿ ಹೇಳಿದ್ದೇನ್ ಗೊತ್ತಾ? ಇತರ ಆಸ್ತಿಗಳ ಜೊತೆಗೆ ಪಾಲಿ ಹಿಲ್ನ ಮನೆಯನ್ನ ಅನಿಲ್ ಅಂಬಾನಿ ಕುಟುಂಬ ಸದಸ್ಯರ ಖಾಸಗಿ ಕುಟುಂಬದ ಟ್ರಸ್ಟ್ ರೈಸ್ ಈ ಟ್ರಸ್ಟ್ಗೆ ಒಗ್ಗೂಡಿಸಲಾಗಿದೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಅಂತ ಇಡಿ ವರದಿ ನೀಡಿದೆ. ಅನಿಲ್ ಅಂಬಾನಿ ಇದರಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ತೋರಿಸಲು ಇದನ್ನ ಮಾಡಲಾಗಿದೆ. ರೈಸ್ ಈ ಟ್ರಸ್ಟ್ನಲ್ಲಿ ಆಸ್ತಿಯನ್ನ ಒಟ್ಟುಗೂಡಿಸುವ ಮೂಲಕ ಸಂಪತ್ತಿನ ಸಂರಕ್ಷಣೆ ಮಾಡುವುದು ಮತ್ತು ರಿಲಯನ್ಸ್ ಕಮ್ಯುನಿಕೇಷನ್ ಪಡೆದಿದ್ದ ಮರುಪಾವತಿಸಿದ ಸಾಲದಿಂದ ಅನಿಲ್ ಅಂಬಾನಿಯನ್ನ ಬಚಾವು ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಇಡಿ ಹೇಳಿದೆ. ರಿಲಯನ್ಸ್ ಕಮ್ಯುನಿಕೇಷನ್ ಮತ್ತು ಅದರ ಸಮೂಹ ಕಂಪನಿಗಳು ದೇಶೀಯ ಮತ್ತು ವಿದೇಶಿ ಸಾಲದಾತರಿಂದ 40,185 ಕೋಟಿ ರೂಪಾಯಿಯಷ್ಟು ಸಾಲವನ್ನ ಪಡೆದಿವೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ 15,700 ಕೋಟಿ ರೂಪಾಯಿ ಮೊತ್ತದಷ್ಟು ಆಸ್ತಿ ಜಪ್ತಿ ಮಾಡಲಾಗಿದೆ. ಅನಿಲ್ ಅಂಬಾನಿ ಇಂದು 2ನೇ ಸುತ್ತಿನ ವಿಚಾರಣೆಗಾಗಿ ದೆಹಲಿಯ ತನಿಖಾ ಸಂಸ್ಥೆಯ ಮುಂದೆ ಹಾಜರಾಗಿದ್ರು. ಈ ಹಿಂದೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಅವರನ್ನ ಗ್ರಿಲ್ ಮಾಡಲಾಗಿತ್ತು.